ಕಷ್ಟಪಟ್ಟೆ ಎಲ್ಲ ಇದು ಮಾಡಿದ್ದೆಲ್ಲ. ಆ ನಂತರ ರಾಘವೇಂದ್ರ ಅಂತಕ್ಕಂಥ ಎರಡನೇ ಮಗ ಹುಟ್ಟುತ್ತಾನೆ. ಅದಕ್ಕೆ ತಾವೇ ಹೇಳಿರ್ತಕ್ಕಂಥ ಉದ್ಗಾರ, ಅವನು ದೇವತಾ ಪುರುಷ, ಶನಿದೇವರನ್ನ ನಂಬಿಕೊಂಡು ಮೇಲೆ ಆ ಒಂದು ಪುತ್ರರತ್ನ ನಮ್ಗೆ ಜನನವಾಗುತ್ತೆ ಅಂತ. ಹೌದು. ಹೌದು. ಆಮೇಲೆ ನಂತರ ಪ್ರತಿಯೊಬ್ಬರಲ್ಲೂ ಸಹ ಅಂಗಲಾಚಿ ಬೇಡ್ತಾ ನನ್ನ ಮಕ್ಕಳಿಗೆ ವಿದ್ಯೆ ಕಲಿಸಿ ಅಂತ ಹೇಳ್ತಾ ಅಷ್ಟೇ ಶ್ರದ್ಧೆಯಿಂದ ಮಕ್ಕಳುಗಳು ಸಹ ಕಲಿತಾರೆ. ಮಕ್ಕಳುಗಳನ್ನ ಉನ್ನತವಾಗಿರ್ತಕ್ಕಂಥ ವ್ಯಾಸಂಗದವರೆಗೂ ಸಹ ಓದಿಸಿರ್ತಕ್ಕಂಥ ಕೀರ್ತಿ ತಮಗೆ ಸಲ್ಲೇಬೇಕು. ಆನಂತರ ಮಾವ, ನೀವು ಎಷ್ಟರಲ್ಲಿ ಕೋಡಿಮಠ ಒಂದು ಸಂಸ್ಥೆಗೆ ಸೇರ್ಕೊಳ್ತೀರಾ ಕೆಲಸಕ್ಕೆ ಅಂತ, ಇದಕ್ಕೆ ಪ್ರೇರಣೆ ಏನು? ಯಾವ ರೀತಿಯಾಗಿ ಅಲ್ಲಿ ಕೋಡಿಮಠ ಸೇರಿದ್ದು 87ರಲ್ಲಿ. ಅಲ್ಲಿಂದ ನಮ್ದು ನಿಮ್ಮ ವೃತ್ತಿ ಬದುಕು ಪ್ರಾರಂಭ ಆಗುತ್ತೆ. ಆದ್ರೆ ಸಂಬಳ ಆಗ್ಲಿಲ್ಲ. ಹೈಸ್ಕೂಲ್ ಮಕ್ಕಳೆಲ್ಲ ಹೈಸ್ಕೂಲ್ ಹೋದ್ಮೇಲೆನೆ ಸಂಬಳದಿದ್ದು, ಹೈಸ್ಕೂಲ್ ಮುಗಿಯಾಕ ಬಂದ್ಮೇಲೆನೆ ಸಂಬಳ ಆಗ್ಲಿಲ್ಲ, ಬೇಗ ಸಂಬಳ ಆಗ್ಲಿಲ್ಲ. ಬರೀ ಟೀಚಿಂಗ್ ಅಂತ ನಾನ್ ಟೀಚಿಂಗ್ ಸಂಬಳ ಕೊಡ್ಲಿಲ್ಲ. ಕೋಡಿಮಠದ ಸಂಸ್ಥೆಯಲ್ಲಿ 12 ವರ್ಷ ಫ್ರೀ ಆಗಿ ಏನು ₹1 ಅವ್ರ ಹತ್ರ ಇದ್ದಿಲ್ದಲೆ ಅವ್ರ ಮನೆ ತೋಟದಲ್ಲಿ ಕೆಲಸ ಮಾಡಿ 12 ವರ್ಷದ ಮೇಲೆ ಸಂಬಳ ತಗೊಂಡಿರೋದು ಕೋಡಿಮಠದಲ್ಲಿ. ಈ ಸ್ವಾಮೀಜಿಗಳ ಕೈ ಇದರಲ್ಲಿ ಆಮೇಲೆ ಸಂಬಳ ಆಗಿದ್ದು. ಶಾಸ್ತ್ರಿ ಅಂತೇಳಿ ಅವರು ಒಂದು ಹೆಚ್ಚು ಕಡಿಮೆ 4 ವರ್ಷ ಪ್ರತಿ ತಿಂಗಳ ಎಷ್ಟು ಅಂತೇಳಿ ನನಗೆ ಅಮೌಂಟ್ ಕಳ್ಸೋರು. ಅದು ನಾವು ಮರಿದಿರೋದು ನೆನಪಾಗಲ್ಲ, ಮರಿದಿರೋದು ನೆನಪಾಗಲ್ಲ. ನಮ್ಗೆ ಸಂಬಳ ತನಕ ಕೊಟ್ಟರು. ನಾನು ಸಂಬಳ ಆದ್ಮೇಲೆ ಅವರಿಗೆ ಒಂದೇ ಇದರಲ್ಲಿ ಅವ್ರಿಗೆ ನಾನು ವಾಪಸ್ಸು ಇದು ಮಾಡಿದೆ. ಆ ಥರ ಇದಾಗಿ ಇಂಜಿನಿಯರಿಂಗ್ ಓದಿಸ್ತು. ಅದಕ್ಕೆ ನಿಜವಾಗ್ಲೂ ಸಹ ತಾವು ಒಂದ್ಸಲ ಹೇಳ್ತಾ ಇದ್ರಿ, ಮೈಸೂರಿನಲ್ಲಿ ಮಹಾರಾಜ ಕಾಲನಿನಲ್ಲಿ ಆತನಿಗೆ ಇದು JSS ಅಲ್ಲಿ ಮುರುಘರಾಜೇಂದ್ರ ಸೀಟ್ ಸಿಕ್ತು. ಓದ್ಸಕ್ಕೂ ತುಂಬಾ ಕಷ್ಟವಾದಂತ ದಿನಗಳಲ್ಲಿ ತಾವು ಹೇಗೆ ಅದನ್ನ ನಿಭಾಯಿಸಿದ್ರಿ ಮಾವ? ಇಲ್ಲ, ನಮಗೆ ಅವಾಗ ಅಂತ ಒಂದು ಸಮಸ್ಯೆ ಬರ್ಲಿಲ್ಲ ಪ್ರಕಾಶ್. ಏನೂ ಇಲ್ಲ, ಒಳ್ಳೆ ಕಷ್ಟಪಟ್ಟು ₹1,000 ಕೊಟ್ಟರೆ ₹500 ವಾಪಸ್ ಕೊಡೋನು. ಇಂಜಿನಿಯರಿಂಗ್ ಮಾಡ್ಬೇಕಾದ್ರೂ ಕೂಡ ಅಷ್ಟೊಂದು ಶ್ರದ್ಧೆಯಿಂದ ಮಾಡಿ ಇದ್ ಮಾಡ್ದ ಆದ್ಮೇಲೆ ಇದೆಲ್ಲ ಒಂದು ಕಥೆ.